ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಆದಂತಹ ಜನಿವಾರದ ತೆಗೆಸುವಿಕೆಯ ಒಂದು ಗೊಂದಲದ ಒಂದು ವಿಚಾರ, ಅದು ಜನಿವಾರ ಮತ್ತು ತಾಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಏನು ಕೆಲವು ಘಟನೆಗಳಾಗಿದೆ ಅದು ಆಮೇಲೆ ಬರ್ತೀನಿ. ಅದಕ್ಕೆ ಮುಂಚೆ ನಾನು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ನಾನು ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಬಹುತೇಕ ತೇಜಸ್ವಿ ಸೂರ್ಯರವರು ಇತ್ತೀಚೆಗೆ ಮದುವೆ ಆಗಿದ್ದಾರೆ. ಇನ್ನು ಹನಿಮೂನ್ ಮೋಡಿಂದ ಆಚೆ ಬಂದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಪಾಪ ಅವ್ರಿಗೆ ಏನೇನು ಒತ್ತಡ ಇರುತ್ತೋ, ನಾಗ್ಪುರದಿಂದ ಕೇಶವಕೃಪದಿಂದ ಏನೇನು ಸೂಚನೆಗಳು ಬರುತ್ತೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆ ಪಾಲನೆಯ ಭಾಗವಾಗಿ ನಿನ್ನೆ ಅವರು ಮ್ಯಾರಥಾನ್ ವಿಚಾರದಲ್ಲಿ ಕೆಲವು ಆರೋಪಗಳನ್ನ ಉಪಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಇದಾದಮೇಲೆ ನಿನ್ನೆ ರಾತ್ರಿ ಪಾಪ ಅವ್ರಿಗೆ ಮತ್ತೆ ನಾಗ್ಪುರದಿಂದ ಕೇಶವಕೃಪದಿಂದ ಮತ್ತೆ ಅವ್ರಿಗೆ ಸೂಚನೆಗಳು ಬಂದಿದೆ. ಅಲ್ಲಪ್ಪ, ನೀನು ಮಾತಾಡಬೇಕಾಗಿದ್ದು ವಿಚಾರ ಬೇರೆ, ನೀನೇನೋ ಮಾತಾಡ್ಬಿಟ್ಟಿದೆಯಲ್ಲ, ಸಿದ್ದರಾಮಯ್ಯ ಮೇಲೆ ಯಾಕೆ ಮಾತಾಡಿಲ್ಲ ಅಂತೇಳಿ ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಕರೆದವ್ರು. ಈಗ ಸಿದ್ದರಾಮಯ್ಯ ಮೇಲೆ ಮಾತಾಡೋದಕ್ಕೆ ಇಲ್ಲಿ ಪಾಪ ಅವ್ರಿಗೆ ನಾಗ್ಪುರದ ಒಂದೇ ಒತ್ತಡ ಇದೆಯಾ, ಹನಿಮೂನ್ನಲ್ಲಿ ಇನ್ನೇನಾದ್ರು ಅವ್ರಿಗೆ ಆ ಒತ್ತಡಗಳು ಬಂದಿದೆಯಾ ನಮಗೆ ಗೊತ್ತಿಲ್ಲ. ಅದನ್ನು ಅವರೇ ಹೇಳಬೇಕು, ಯಾವ್ಯಾವ ಒತ್ತಡಕ್ಕೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತೇಳಿ. ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಗಾಂಧಿ ಬಜಾರ್ ವಿಷ್ಣುಭವನ್ ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಕೂತಂಥ ಗಿರಾಕಿ ಯಾರಾದ್ರು ಇದ್ದರೆ ಅದು ಸನ್ಮಾನ್ಯ ತೇಜಸ್ವಿ ಸೂರ್ಯರವರು. ಹಾಗಾಗಿ ಅವ್ರಿಗೆ ಹಲವಾರು ಸಂದರ್ಭಗಳಲ್ಲಿ ಈ ಚಿತ್ರಗಳಲ್ಲಿ ಈ ಜೋಕರ್ ಪಾತ್ರಗಳು ಮಾಡ್ತಾರಲ್ಲ, ಚಿತ್ರ ಬೇಜಾರಾಗಬಾರ್ದು ಅಂತೇಳಿ ಮಧ್ಯದಲ್ಲಿ ಜೋಕರ್ ಪಾತ್ರನ ತೊಗೊಂಬರ್ತಾರೆ. ಆ ಥರ ತೇಜಸ್ವಿ ಸೂರ್ಯರವರು ಒಂದು ಜೋಕರ್ ಕ್ಯಾರೆಕ್ಟರ್ನ BJPಲಿ ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡೋಂಥದ್ದು, ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋಂಥದ್ದು, ಕಾಂಗ್ರೆಸ್ ಪಕ್ಷ ಟೀಕೆ ಮಾಡೋಂಥದ್ದು ಅವ್ರಿಗೆ ಅವಾಗ ಕಾಣಿಸ್ಕೊತಾ ಇರುತ್ತೆ. ಅದನ್ನು ಮುಂದುವರೆದ ಭಾಗವಾಗಿ ನಿನ್ನೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಹೇಳಿಕೆಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಮರ್ಥವಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿ ದೀಪಕ್ ತಿಮ್ಮವ್ರು ಹೇಳೋಂಥ ಅಷ್ಟು ಅಂಶಗಳನ್ನ ಅನುಮೋದನೆ ಮಾಡಿ ಅದನ್ನ ಅಲ್ಲಿಗೆ ಬಿಡ್ತೇನೆ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಒಂದು ದೊಡ್ಡ ವಿಷಯ ಅಂದರೆ ಏನು, ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ಕೇಂದ್ರದಲ್ಲಿ ಒಂದು 2-3 ಕೇಂದ್ರದಲ್ಲಿ ಜನಿವಾರವನ್ನು ತೆಗೆಸೋದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ರಾಷ್ಟ್ರಮಟ್ಟದ ಸುದ್ದಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಬಹುತೇಕ BJP ನಾಯಕರು ಈ ವಿಚಾರವನ್ನು ಇಟ್ಕೊಂಡು ಬಟ್ಟೆ ಒಂದು ತೆಗೆದಿಲ್ಲ, ಇನ್ನು ಉಳಿದಂತೆ ಭಾಳ ದೊಡ್ಡ ಡ್ಯಾನ್ಸನ್ನು ಬೀದಿಲೂ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಆಶ್ಚರ್ಯ ಆಗೋಂಥದ್ದು, ಆವತ್ತು ನಮ್ಮ CET ಅಥವಾ ಬೆಂಗಳೂರು ಪರೀಕ್ಷಾ ಕೇಂದ್ರ ಏನಿದೆ, ಕರ್ನಾಟಕದ ಪರೀಕ್ಷಾ ಕೇಂದ್ರ ಯಾವ ಸುತ್ತೋಲೆನಲ್ಲೂ ಸಹ ಜನಿವಾರವನ್ನಾಗಲಿ ಅಥವಾ ಬೇರೆ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಭಾವನೆಗಳಿಗೆ ಧಕ್ಕೆ ಬರುವಂಥ ಯಾವುದೇ ಸುತ್ತೋಲೆಯನ್ನು ಕೊಟ್ಟಿರಲಿಲ್ಲ. ಆದರೆ ಯಾವುದೋ ಒಂದು ಸಣ್ಣ ತಪ್ಪಿನ ಒಂದು ವಿಚಾರವನ್ನು ಇಟ್ಕೊಂಡು ಭಾಳ ಜನ ಅದನ್ನು ಇವತ್ತಿಗಾಗಲೇ ಕೋರ್ಟ್ ಮೆಟ್ಟಿಲನ್ನು ಸಹ ಏರಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಹ ಕರ್ನಾಟಕದಲ್ಲಿ ದಾಖಲು ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ರಘುನಾಥ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘದ ಚುನಾವಣೆಯಲ್ಲಿ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳು ಹೇಳ್ತೇನೆ. ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ಅಶೋಕ್ ಕಾರ್ನಳ್ಳಿರವರು ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ, ಅವ್ರಿಗೂ ಸಹ ನಾನು ಅಭಿನಂದನೆಗಳು ಹೇಳ್ತೀನಿ. ಏನಕ್ಕೆ ಈ ಮಾತನ್ನು ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಸಮಾಜದ ನಿರ್ವಹಣೆಯಲ್ಲಿ ಅಥವಾ ಸಮಾಜದ ನಿರ್ಮಾಣದಲ್ಲಿ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದೆ. ಯಾವುದೇ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಉದ್ದೇಶವನ್ನು ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಇಟ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಯಾರೋ ಒಬ್ಬ ಸಣ್ಣ ನೌಕರ ಮಾಡಿದಂಥ ತಪ್ಪಿಗೆ ಇಂಥ ಒಂದು ಘಟನೆ ಆಯಿತು. ತತ್ಕ್ಷಣದಲ್ಲಿ ನಮ್ಮ ಸರ್ಕಾರ ಕ್ರಮವನ್ನು ತಗೊಂಡು ಅವನ್ನ ಅಮಾನತು ಮಾಡುವಂಥದ್ದು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೋಂಥ ಕೆಲಸವನ್ನು ಮಾಡಿದೆ. ಮತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ಸರ್ಕಾರದ ಯಾವುದೇ ಪರೀಕ್ಷಾ ಕೇಂದ್ರಗಳಲ್ಲಿ ಇಂತಹ ಹಿಂದೂ ಧಾರ್ಮಿಕ ನಂಬಿಕೆಗಳ ಆಚರಣೆಗೆ ಧಕ್ಕೆ ಬರುವಂಥ ಯಾವುದೇ ಸುತ್ತೋಲೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಓಡಿಸಿಲ್ಲ, ಹಿಂದೆನೂ ಓಡಿಸೋದಿಲ್ಲ, ಮುಂದೆನೂ ಓಡಿಸೋದಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಿನ್ನೆ ಮಂಗಳೂರಲ್ಲಿ ಆದಂಥ ಒಂದು ರೈಲ್ವೆ ಬೋರ್ಡ್ ಎಕ್ಸಾಮಿನೇಷನ್, ಈ ಎಕ್ಸಾಮಿನೇಷನ್ನಲ್ಲಿ ಮಂಗಳಸೂತ್ರವನ್ನು ತೆಗೆಸಿದ್ದಾರೆ, ಜನಿವಾರವನ್ನು ತೆಗೆಸಿದ್ದಾರೆ, ಬಳೆಗಳನ್ನ ತೆಗೆಸಿದ್ದಾರೆ, ತಿಲಕವನ್ನು ಅಂದರೆ ನಮ್ಮ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಮಹಿಳೆಯರು ಏನು ಹಣೆಗೆ ತಿಲಕವನ್ನು ಇಟ್ಕೋತಾರೆ, ತಿಲಕವನ್ನು ತೆಗೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ ಇಷ್ಟೇ ಆಗಿದ್ದರೆ ನಾವು ಖಂಡಿತ ಅದನ್ನು ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಭಾಳ ಆಶ್ಚರ್ಯ ಏನಂತಂದರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಸುತ್ತೋಲೆಯಲ್ಲಿ ಭಾಳ ಸ್ಪಷ್ಟವಾಗಿ ಯಾವ್ಯಾವ ಆಭರಣಗಳನ್ನ ಅಥವಾ ಇವನ್ನ
ಹಾಕ್ಕೋಬಾರ್ದು ಅಂತೇಳಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವರ ಸುತ್ತೋಲೆಯ ಕ್ರಮ ಸಂಖ್ಯೆ 7ರಲ್ಲಿ ಭಾಳ ಸ್ಪಷ್ಟವಾಗಿ ಈ ಥರದ ಒಂದು ನಿರ್ದೇಶನವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ತಮ್ಮ ಗಮನಕ್ಕೆ ಈ ಸೂಚನೆ ಸಂಖ್ಯೆ ಕ್ರಮ ಸಂಖ್ಯೆ 7ಅನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್, CL ನಂಬರ್ 7, ಬ್ಯಾನ್ಡ್ ಐಟಮ್ಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸಚ್ ಆಸ್ ಮೊಬೈಲ್ ಫೋನ್, ಪೇಜರ್, ವಾಚಸ್, ಇಯರ್ಫೋನ್, ಬ್ಲೂಟೂತ್ ಎನೇಬಲ್ಡ್ ಡಿವೈಸಸ್, ಮೈಕ್ರೋಫೋನ್, ಹೆಲ್ತ್ ಬ್ಯಾಂಡ್ಸ್, ಕ್ಯಾಲ್ಕುಲೇಟರ್ಸ್, ಬುಕ್, ಪೆನ್, ಪೇಪರ್, ಪೆನ್ಸಿಲ್, ಎರೇಸರ್, ಪೌಚ್, ಸ್ಕೇಲ್, ರೈಟಿಂಗ್ ಪ್ಯಾಡ್, ಮೆಟಾಲಿಕ್ ವೇರ್ಸ್, ಪರ್ಟಿಕ್ಯುಲರ್ಲಿ ಹಿಂದೂಗಳು ಧಾರ್ಮಿಕವಾಗಿ ಹಾಕ್ಕೊಳ್ಳೋಂಥ ಆಭರಣಗಳು, ಮೆಟಾಲಿಕ್ ವೇರ್ಸ್, ಬ್ಯಾಂಗಲ್ಸ್, ರಿಲಿಜಿಯಸ್ ಸಿಂಬಲ್ಸ್, ಆರ್ನಮೆಂಟ್ಸ್, ಮಂಗಳಸೂತ್ರ, ಬೆಲ್ಟ್ಸ್, ಬ್ರಾಸ್ಲೆಟ್ಸ್, ಹ್ಯಾಂಡ್ ಬ್ಯಾಗ್, ಕ್ಯಾಪ್, ಪರ್ಸ್, ಕ್ಯಾಮರಾ, ವಾಟರ್ ಬಾಟಲ್, ಪ್ಯಾಕೇಜ್ಡ್ ಓಪನ್ ಫುಡ್ ಐಟಮ್ಸ್ ಎಕ್ಸೆಟ್ರಾ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಟೆಸ್ಟ್ ಸೆಂಟರ್. ಇದು ಲಿಖಿತವಾಗಿ ಅವರ ಸೂಚನೆಯಲ್ಲಿ ಕೇಂದ್ರದ ರೈಲ್ವೆ ಇಲಾಖೆ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನ್, ಒಂದು ಸುತ್ತೋಲೆ. ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, ಇಂತಹ ಸುತ್ತೋಲೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿರವರು ಒತ್ತಾಸ ಇರ್ಬೋದು, ರೈಲ್ವೆ ಸಚಿವರಾದಂಥ ಸೋಮಣ್ಣನವರ ಒತ್ತಾಸ ಇರ್ಬೋದು, ಕೇಂದ್ರ ಸಚಿವರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆರವರ ಒತ್ತಾಸ ಇರ್ಬೋದು, ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರ ಒತ್ತಾಸ ಇರ್ಬೋದು, ಮತ್ತು ಅವರ ಪಾರ್ಟ್ನರ್ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿರವರ ಒತ್ತಾಸೆಯೂ ಇರ್ಬೋದು. ಇವರೆಲ್ಲ ಕೇಂದ್ರ ಸಚಿವರಾಗಿ ಕರ್ನಾಟಕದಲ್ಲಿ ಆದಂಥ ಒಂದು ಸಣ್ಣ ಲೋಪವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ರಾಜ್ಯ ಸರ್ಕಾರನ ಟೀಕೆ ಮಾಡಿದಂಥವ್ರು ಇವತ್ತು ಅಧಿಕೃತವಾಗಿ ರೈಲ್ವೆ ಬೋರ್ಡ್ ಎಕ್ಸಾಮಿನೇಷನ್ಗೆ ಒಂದು ಸುತ್ತೋಲೆಯ ಮೂಲಕ ಯಾವ್ಯಾವ ಆಭರಣಗಳನ್ನ ಹಾಕ್ಕೊಂಡು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗ್ಕೊಡ್ದು ಅಂತೇಳಿ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನಕ್ಕೆ ಮೌನವನ್ನು ವಹಿಸಿದ್ದಾರೆ? ಮಂಗಳೂರಲ್ಲಿ ಏನು ಮಂಗಲಸೂತ್ರವನ್ನು ತೆಗೆಸಿದಂಥ ಸಂದರ್ಭದಲ್ಲಿ, ಜನಿವಾರವನ್ನು ತೆಗೆಸಿದಂಥ ಸಂದರ್ಭದಲ್ಲಿ, ಮಹಿಳೆಯರ ಬಳೆಗಳನ್ನ ತೆಗೆಸಿದಂಥ ಸಂದರ್ಭದಲ್ಲಿ, ಮಹಿಳೆಯರ ಹಣೆಯ ಬಿಂದಿಯನ್ನು ತೆಗೆಸಿದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ BJP ನಾಯಕರು ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಾದಂಥ ಸಣ್ಣ ಪ್ರಕರಣವನ್ನು ಇಟ್ಕೊಂಡು ಬೆತ್ತಲೆಯ ರೂಪದಲ್ಲಿ ನರ್ತನವನ್ನು ಮಾಡಿದಂಥ BJP ನಾಯಕರು ಇವತ್ತು ಇಂಥ ದೊಡ್ಡ ಮಟ್ಟದ ಅನಾಚಾರ ಆದಂಥ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಯಾರು ಧಾರ್ಮಿಕವಾಗಿ ತಮ್ಮ ದ್ವಂದ್ವ ನೀತಿಯನ್ನು ಇಟ್ಕೊಂಡಿದ್ದಾರೆ, ಯಾರು ತಮ್ಮ ನಿಜ ಬಣ್ಣವನ್ನು ಹೊರಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇಂತಹ ಕೃತ್ಯವನ್ನು ನೇರವಾಗಿ ಖಂಡಿಸುತ್ತೆ. ನಾವು ಯಾವತ್ತೂ ಸಹ ಎಲ್ಲ ಸಮಾಜಗಳನ್ನ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಮುದಾಯಗಳ ಎಲ್ಲ ಧಾರ್ಮಿಕ ನಂಬಿಕೆಗಳಿಗೆ ಯಾವತ್ತೂ ಸಹ ತೊಂದರೆ ಆಗದ ರೀತಿಯಲ್ಲಿ, ಅವರ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಯಾವತ್ತೂ ಸಹ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಂಡಿದೆ. ಆದರೆ ಇಲ್ಲಿ ಅವರವರ ಅನುಕೂಲಕ್ಕೆ ಅನುಗುಣವಾಗಿ ಧಾರ್ಮಿಕ ಭಾವನೆಗಳಿಟ್ಕೊಂಡು ಆಟಾಡ್ತಾ ಇರ್ತಕ್ಕಂಥ BJPರವರು ಇವತ್ತು ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನಾಯಕರು ಇವತ್ತು ಒಂದು PILನ ದಾಖಲು ಮಾಡಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಈ ಕೃತ್ಯವನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯನ್ನು ಬಯಲುಗೊಳಿಸಬೇಕಾಗುತ್ತೆ. ಕೇವಲ ಯಾರೋ ಒಬ್ಬರ ಚಿತಾವಣೆಗೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡೋಂಥದ್ದಲ್ಲ. ಇವತ್ತು CETನಲ್ಲಾದಂಥ ಯಾವುದೇ ಒಂದು ಸುತ್ತೋಲೆಯಲ್ಲಿ ಇಂತಹ ಲಿಖಿತ ಸುತ್ತೋಲೆಯನ್ನು ನಾವು ಹೊರಡಿಸಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಯಾವತ್ತೂ ಸಹ ಬಿಟ್ಟಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತಹ ರೈಲ್ವೆ ಇಲಾಖೆಯ ಸುತ್ತೋಲೆಯಲ್ಲಿ ಭಾಳ ಸ್ಪಷ್ಟವಾಗಿ, ಭಾಳ ನಿರ್ದಿಷ್ಟವಾಗಿ ಯಾವ್ಯಾವ ಧಾರ್ಮಿಕಾಚರಣೆ ಇದೆ ಅದಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಇದನ್ನು ನಾವು ಅಲೋ ಮಾಡೋದಿಲ್ಲ, ಎಂಟರ್ಟೈನ್ ಮಾಡೋದಿಲ್ಲ, ಪರೀಕ್ಷಾ ಕೇಂದ್ರಕ್ಕೆ ಬಿಡೋದಿಲ್ಲ ಅಂಥೇಳಿ ಲಿಖಿತವಾದಂಥ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಕೇಂದ್ರದ BJP ಸರ್ಕಾರ. ದಯಮಾಡಿ ನಾಟ್ ಓನ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಪರಿಪಾಲನೆ ಮಾಡುವಂಥ ಎಲ್ಲ ಸಂಘಟನೆಗಳು ಕೇಂದ್ರದ ಈ BJP ಸರ್ಕಾರದ ನೀತಿಯನ್ನು ಖಂಡಿಸಬೇಕು ಅಂತೇಳಿ ನಾನು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಧಾರ್ಮಿಕ ನಂಬಿಕೆಗಳಲ್ಲಿ ಆಟಾಡುವಂಥ ಮತ್ತು ಧಾರ್ಮಿಕ ಆಚರಣೆಗಳನ್ನ ಮತ ಬೇಟೆಗೋಸ್ಕರ ಬಳಸ್ಕೊಳ್ಳುವಂಥ BJPಯ ಕೃತ್ಯವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯಮಾಡಿ
ಕೇಂದ್ರದ ಮಂತ್ರಿಗಳು ಇದಕ್ಕೆ ಅಪಾಲಜಿಯನ್ನು, ಕ್ಷಮಾಪಣೆಯನ್ನು ಕೇಳಬೇಕು. ಸಾರ್ವಜನಿಕವಾಗಿ ಆಗಿರ್ತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ತಮ್ಮ ಕ್ಷಮಾಪಣೆಯನ್ನು ಕೇಳೋದ್ರ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕು. ಈ ಏನು ಸುತ್ತೋಲೆ ಇದೆ, ಅದು ನೀವು RRB ಇರ್ಬೋದು, UPSC ಇರ್ಬೋದು, ನೀಟ್ ಎಕ್ಸಾಮ್ ಇರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡೋಂಥ ಯಾವುದೇ ಪರೀಕ್ಷಾ ಕೇಂದ್ರದ ಇಂಥ ಸುತ್ತೋಲೆಗಳನ್ನ ವಾಪಸ್ ಪಡಿಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡುತ್ತೆ. ಮತ್ತು ನಾನು ಕೇಂದ್ರದ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ಈಗಾಗಿರ್ತಕ್ಕಂಥ ತಪ್ಪಿಗೆ ದಯಮಾಡಿ ಕರ್ನಾಟಕದ ಎಲ್ಲ ಜನರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಲಿಖಿತವಾಗಿ ಕರ್ನಾಟಕ ರೈಲ್ವೆ ಬೋರ್ಡಿನ ಪ್ರತಿಯನ್ನು ಕೊಡ್ತಾ ಇದ್ದೇನೆ. ಲಿಖಿತವಾಗಿರ್ತಕ್ಕಂಥದ್ದು ಇದು, ನಮ್ಮದಲ್ಲ ಇದು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಕ್ಕಂತಹ ಮಾಹಿತಿನಲ್ಲಿ ಲಿಖಿತವಾಗಿ ಐಟಮ್ ನಂಬರ್ 7 ಕ್ರಮ ಸಂಖ್ಯೆ, ಈಗ ನೆನ್ನೆ ಆಗಿರ್ತಕ್ಕಂಥ ಮಂಗಳೂರು ಎಕ್ಸಾಮ್ ಇದು. ಆರ್ಡ್ರ್ ನೆನ್ನೆ ಆಗಿರ್ತಕ್ಕಂಥದ್ದು. ನೆನ್ನೆ ಪರೀಕ್ಷಾ ಅಭ್ಯರ್ಥಿಗಳಿಗೆ ಏನು ಅವರು ಸುತ್ತೋಲೆಯನ್ನು ಹೊರಡಿಸಿ ಹಾಲ್ ಟಿಕೆಟ್ ಜೊತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಲ್ಲ, ಮಂಗಳೂರಲ್ಲಿ ನೆನ್ನೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ ಕರ್ನಾಟಕದ ಜನ. ಆ ಎಕ್ಸಾಮಿನೇಷನ್ ಬೋರ್ಡಲ್ಲಿ ಹಾಲ್ ಟಿಕೆಟ್ ಜೊತೆ ಇನ್ಸ್ಟ್ರಕ್ಷನ್ಸು ರೈಲ್ವೆ ಬೋರ್ಡ್ಗೂ ನೆನ್ನೆ ಕೊಟ್ಟಿರ್ತಕ್ಕಂಥದ್ದು ಆದೇಶ. ನೆನ್ನೆ ಅಧಿಕೃತವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಆದೇಶ ಇದು, ನಮ್ಮದಲ್ಲ ಇದು. ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಹೊರಡಿಸಿರ್ತಕ್ಕಂಥ ಆದೇಶ. ಎಲ್ಲ ಕರ್ನಾಟಕದಲ್ಲಿ ಯಾರೇ ಬೇಕಿಲ್ಲದೆ ಮಾಡಿದ್ರು ಕೂಡ ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಕಾರಣ, ಸರ್ಕಾರ ಕಾರಣ. ಆದರೆ ಅಲ್ಲಿ ಏನೇ ಆದರೂ ಕೂಡ ಮೋದಿಯವರು ಕಾರಣ ಅಲ್ಲ. ಅದು ಯಾವ ಒಂದು ತರ್ಕ ಅನ್ನತಕ್ಕಂಥದ್ದು ಭಾರತದಿಂದಲೇ ತರ್ಕಶಾಸ್ತ್ರ ಪ್ರಪಂಚಕ್ಕೆ ಹೋಗಿದ್ದು. ಇದನ್ನು ಭಾಳ ವಿಶೇಷವಾಗಿತ್ತು. ಅದನ್ನು ನಾನು ಈ ಪಂಡಿತರಲ್ಲಿ ಅವ್ರು ಹೇಳಬೇಕು, ಇದ್ಯಾವ ವಿಶೇಷ ತರ್ಕ ಅಂತ. ಇಲ್ಲಿ ಏನು ಮಾಡಿದ್ರು ಕೂಡ ಅದಕ್ಕೆಲ್ಲ ಸಿದ್ದರಾಮಯ್ಯನವರೇ ಕಾರಣ. ಅವರ ಕೆಲವು ಕೋಮುಗಳ ಜೊತೆ ಇರ್ತಕ್ಕಂಥ ಅವರ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಕಾರಣ ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲಿ ಹಾಗಾದರೆ ಅವರದ್ದಕ್ಕೆ ಯಾರು ಕಾರಣ ಅಂತಕ್ಕಂಥ. ಇಲ್ಲ ಮೋದಿಯವರಿಗೆ ಸಂಬಂಧವೇ ಇಲ್ವಾ? ಈಗ ಮೊನ್ನೆ ಒಂದರಲ್ಲಿ ಯಾರೋ ಅಮಿತ್ ಶಾ ಅವರು ಹೇಳ್ತಾರೆ, ಎಲ್ಲ ಹೇಳ್ತಾರೆ ಮೋದಿಯವರು ನಿದ್ದೆನೇ ಮಾಡೋದಿಲ್ಲ, ಯಾವಾಗಲೂ ಕೆಲಸ ಮಾಡ್ತಾರೆ. ಇದೇ ಅಮಿತ್ ಶಾ ಅವರು ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಿದ್ದೆ ಎಷ್ಟು ಮುಖ್ಯ ಅನ್ನೋದನ್ನು ಭಾರತೀಯರಿಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಆದರೆ ಅವರು ಅದನ್ನು ಯಾತಕ ಮೋದಿಯವ್ರಿಗೆ ಹೇಳ್ತಾ ಇಲ್ಲ ಅಂತ ನಾನು ರಿಪೋರ್ಟನ್ನು ನೀವು ಓದ್ಬೋದು. ಅವ್ರು ಮೊನ್ನೆ ಒಂದು ಲಿವರ್ ಇನ್ಸ್ಟಿಟ್ಯೂಟ್ ಹೋಗಿ ಮಾತಾಡಿದ್ದಾರೆ, ನಿದ್ದೆ ಅಷ್ಟೊಂದು ಮುಖ್ಯ, ಈ ಸಂದೇಶವನ್ನು ನಾನು ಭಾರತೀಯರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಮೊದಲು ಅವರು ಮೋದಿಯವ್ರಿಗೆ ಇದನ್ನು ಕೊಡಬೇಕನ್ಸುತ್ತೆ. ಇದು ಯಾತಕ್ಕಾಗಿ ಈ ರೀತಿಯ ಡ್ಯೂಪ್ಲಿಸಿಟಿ ಅನ್ನತಕ್ಕಂಥದ್ದು ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಸೊ ಒಂದು ಸ್ಪಷ್ಟನೆ, ಇದು ನನಗೆ ತೋರಿಸ್ತಾ ಇರ್ತಕ್ಕಂಥ ಡಾಕ್ಯುಮೆಂಟು ನೆನ್ನೆ ಮಂಗಳೂರು ಕೇಂದ್ರದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಒಂದು ಎಕ್ಸಾಮ್ ಮಾಡಿದ್ದಾರೆ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ಈ ರಿಕ್ರೂಟ್ಮೆಂಟಲ್ಲಿ ಹಾಲ್ ಟಿಕೆಟ್ ಕೊಡೋಂಥ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗಳಿಗೆ. ಆ ಇನ್ಸ್ಟ್ರಕ್ಷನ್ಸ್ ಪ್ರತಿ ಇದು ಕಾಪಿ, ಇದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಸೆಂಟ್ರಲ್ ಗೌರ್ಮೆಂಟು. ಅದರಲ್ಲಿ ಕಾಲಮ್ ನಂಬರ್ 7ರಲ್ಲಿ ಮಂಗಲಸೂತ್ರ, ಬಳೆ, ತಿಲಕ, ಜನಿವಾರ ಇವ್ಯಾವನ್ನೂ ಹಾಕக்கூಡ್ದು ಅಂತೇಳಿ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಆದೇಶ. ಕ್ರಮ ಕೈಗೊಳ್ಳೋದು ಬೇರೆ, ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಯಾರು? ಕೇಂದ್ರ ಸಚಿವರು ಹೇಳಬೇಕು. ಅಶೋಕ್ ಇಸ್ ನಾಟ್ ಎ, ನಾನು ಅದನ್ನೇ ಹೇಳಿದಂಥದ್ದು. ಅಶೋಕ್ರವರು ಇಲ್ಲಿ ಜನಿವಾರದ ಇನ್ಸಿಡೆಂಟ್ ಆದಾಗ ಪಾಪ ಬಟ್ಟೆ ಒಂದು ಬಿಚ್ಚಾಕಲಿಲ್ಲ, ಉಳಿದಂತೆ ಡ್ಯಾನ್ಸ್ ಸಾರ್ವಜನಿಕವಾಗಿ ಎಲ್ಲ ಮಾಡಿದ್ರು. ಇವತ್ತು ಪಾಪ ಡ್ಯಾನ್ಸ್ ಮಾಡೋದು ಬಿಟ್ಬಿಟ್ಟು ಅಲ್ಲೆಲ್ಲ ಮರಲ್ಲಿ ನಿಂತ್ಕೊಂಡು ಹೇಳಿಕೆ ಕೊಡ್ತಾ ಇದ್ದಾರೆ. ಅದೇ ಡ್ಯಾನ್ಸ್ ಈಗ ಮಾಡಬೇಕಲ್ಲ ಬೀದಿಗೆ ಬಂದು. ಹೌದು, ಇಲ್ಲೂ ಕೇಂದ್ರ ಸರ್ಕಾರದಿಂದ ತಪ್ಪಾಗಿದೆ, ಇದು ನಾವು ಖಂಡನೆ ಮಾಡ್ತೀವಿ, ಅವ್ರು ಸಸ್ಪೆಂಡ್ ಮಾಡ್ತೀವಿ, ಮಾಡಲಿ. ಕರ್ನಾಟಕ ಸರ್ಕಾರ ಸಂಬಂಧಪಟ್ಟವನ್ನ ಕೆಲವನ್ನ ಸಸ್ಪೆಂಡ್ ಮಾಡ್ತು. ಈಗ ಯಾರು ಸಸ್ಪೆಂಡ್ ಮಾಡ್ತಾರೆ ಇವರು? ಬೀದಿಗೆ ಇಳಿಯೋದಕ್ಕೆ ಈಗ ಮಾಡಿ ಹೇಳ್ತಿರ್ತಕ್ಕಂಥದ್ದು, ದಾಖಲೆ ಸಮೇತ ಬಿಟ್ಟಿರ್ತಕ್ಕಂಥದ್ದು. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಧರ್ಮ, ಯಾವುದೇ ಸಮುದಾಯಗಳ ಧಾರ್ಮಿಕ ಆಚರಣೆಗಳ ಜೊತೆ ಆಟ ಆಡೋವಂಥ ಅನಿವಾರ್ಯತೆಯೂ ಇಲ್ಲ, ಇಚ್ಛೆಯೂ ಇಲ್ಲ. ಆದರೆ BJP ಇರ್ತಕ್ಕಂಥ ದ್ವಂದ್ವ ನೀತಿಯನ್ನು ಬಯಲುಗೊಳಿಸ್ತಾ ಇದ್ವಿ. ಇದು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆದೇಶ. ಇದಕ್ಕೆ ರೈಲ್ವೆ ಸಚಿವರು ಸೋಮಣ್ಣವರು ಇದ್ದಾರಲ್ಲ ಕರ್ನಾಟಕದವ್ರ, ಪಾಪ ಕೊಡಬೇಕಲ್ಲ ಉತ್ತರವನ್ನು. ಪ್ರಹ್ಲಾದ್ ಜೋಶಿ ಮತ್ತೆ ರೈಲ್ವೆ ಸೋಮಣ್ಣ ಅವರು ಕೇಳಿರಂತೆ ಅಶೋಕ್, ಆ ರೀತಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಇದು ಅಲ್ಲ ಹೇಳಿ ಪಾಪ, ಅದಕ್ಕೆ ಹೇಳೋದು ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡೋದು ಒಂದು ಬಿಟ್ಟು ಇನ್ನೆಲ್ಲ ಮಾಡೋರೆ ಅಂತೇಳಿ. ಇದು ಆದೇಶ ಸುಳ್ಳು ಅಂತ ಅವ್ರು ಹೇಳಿ, ಸೋಮಣ್ಣವ್ರು ಹೇಳಿ. ಇದು ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲ ಅಂತ ಹೇಳಿ ನಾವು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿದರೆ ಮತ್ತು ನಮ್ಮ ಮೇಲೆ ಕೇಸ್ ಹಾಕ್ತೀವಿ, ಕ್ರಿಮಿನಲ್ ಕೇಸು. ಕೇಂದ್ರ ಸರ್ಕಾರದ ರೈಲ್ವೆ ಬೋರ್ಡ್ಗೆ ಸಂಬಂಧಪಟ್ಟಂಥ ಆದೇಶದ ಪ್ರತಿ ಹಾಲ್ ಟಿಕೆಟ್ ಜೊತೆ ಪ್ರತಿ ಅಭ್ಯರ್ಥಿಗೆ ಯಾರು ಮಂಗಳೂರಿನಲ್ಲಿ ಎಕ್ಸಾಮ್ ಬರೆದಿದ್ದಾರೆ, ಸಾವಿರಾರು ಅಭ್ಯರ್ಥಿಗಳು, ಪ್ರತಿ ಅಭ್ಯರ್ಥಿಗೆ ಕೊಟ್ಟಿರ್ತಕ್ಕಂಥ ಅಧಿಕೃತ ನೋಟಿಫಿಕೇಶನ್ ಪ್ರತಿ ಇದು ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಜೊತೆ ಇಶ್ಯೂ ಮಾಡಿರ್ತಕ್ಕಂಥದ್ದು, ಇದು ನಾಟ್ ಓಲ್ಡ್ ಒನ್.